ಜಾತಿ ಗಣತಿ ಬಗ್ಗೆ ಒಂದೇ ಒಂದು ಪದ ಹೇಳಬೇಕು ಅಂದರೆ ಇದು ಸುಮ್ಮನೆ ಈಗ ಯಾರೋ ಕೂತ್ಕೊಂಡು ಬರ್ಸಿರೋ ಥರ ಇದೆ. ಅದು ಯಾರೋ ಕೂತ್ಕೊಂಡು ಬರ್ಸಿರೋ ಥರ ಇದೆ. ಇದಕ್ಕೆ ಯಾವ ಸೈಂಟಿಫಿಕ್ ಡೇಟಾನೂ ಇಲ್ಲ, ಅದಕ್ಕೆ ಸಪೋರ್ಟಿವ್ ಆಗಿರೋ ಒಂದು ಎವಿಡೆನ್ಸ್ ಏನೂ ಇಲ್ಲ. ಸುಮ್ಮನೆ ನನ್ನ ದೃಷ್ಟಿಲಿ ಯಾರೋ ಒಬ್ಬರು ಕೂತ್ಕೊಂಡು IAS KS ರಿಟೈರ್ಡ್ ಅಥವಾ ಪ್ರಮೋಟೆಡ್ KS ಆಫೀಸರ್ನ ಕೂರಿಸ್ಕೊಂಡು ಬರ್ಸಿ ಅದನ್ನು ನಂತರ ಈಗ ಮಂಡನೆ ಮಾಡೋಕ್ಕೆ ರೆಡಿ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಒಂದು ವಿಷಯ ಮಾತಾಡಬೇಕಂದ್ರೆ ಏನು ಜಾತಿ ಗಣತಿ ಬಗ್ಗೆ ಪ್ರಸ್ತಾಪ ಮಾಡ್ತಾ ಇದ್ದಾರೆ, ಇದು ಇವತ್ತು ಹೊಸತೇನಲ್ಲ. ಸುಮಾರು ಒಂದು 4 ವರ್ಷದಿಂದ ನಡೀತಾ ಇದೆ. ಅದು ಉದ್ದೇಶ ಇಷ್ಟೇ, ಆ ಜಾತಿ ಗಣತಿ ಮೇಲೆ ಜನಸಂಖ್ಯೆ ಆಧಾರದ ಮೇಲೆ ನಾವು ಇಷ್ಟು ಅನುದಾನಗಳನ್ನ ಹಂಚ್ತೀವಿ ಅಂತ ಒಂದು ಪ್ರಕ್ರಿಯೆ ನಡೀತಾ ಇದೆ. ಆ ದೃಷ್ಟಿಯಿಂದ ಈಗ ಗ್ಯಾರಂಟಿಗಳಿಂದ ನಮ್ಮ ರಾಜ್ಯದ ಆರ್ಥಿಕ ಪರಿಸ್ಥಿತಿ ಅಧೋಗತಿಗೆ ಹೋಗಿದೆ. ಇನ್ನು ಮತ್ತು ಇದೇ ರೀತಿ ಒಂದು ಜಾತಿ ಓಲೈಕೆ ರಾಜಕಾರಣನ ನಮ್ಮ ಸಮಾಜನ ಒಡೆಯೋಂಥ ಒಂದು ಕೆಲಸನ ಮುಂದೆ ರಾಜ್ಯ ಸರ್ಕಾರ ಕೈ ಹಾಕುತ್ತೆ ಅಂತ ಹೇಳಕ್ಕೆ ಬಯಸ್ತೇನೆ. ಅಲ್ಲ ನೋಡಿ, ನಾನು ಯಾವ ಸಮಾಜದ ಬಗ್ಗೆನೂ ಮಾತಾಡಲ್ಲ, ಬಟ್ ಅದು ನನ್ನ ಸ್ವಂತ ಅಭಿಪ್ರಾಯ ಇಷ್ಟೇ. ಈ ಜಾತಿ ಗಣತಿ ಮಾಡೋದು ಒಂದು ಸಮಾಜದ ಏಳಿಗೆಗೆ, ಈ ಸಮಾಜನ ಒಡೆದುಬಿಟ್ಟು ಅಲ್ಲಿ ಅವರು ಸ್ವಹಿತಾಸಕ್ತಿಯಿಂದ ರಾಜಕಾರಣ ಮಾಡೋಕ್ಕೆ ಪಕ್ಷದ ಸೀಟ್ ಜಾಸ್ತಿ ಬರಲಿ, ಅದು ಒಳ್ಳೆ ಬೆಳವಣಿಗೆ ಅಲ್ಲ ನಮ್ಮ ರಾಜ್ಯದಲ್ಲಿ ಅಂತ ಹೇಳಕ್ಕೆ ಬಯಸ್ತೀನಿ. ಪುನರ್ ಪರಿಶೀಲನೆ ಎಲ್ಲ ನನ್ನ ದೃಷ್ಟಿಲಿ ಇದು ಮಾಡೋದೇ ಟೋಟಲಿ ತಪ್ಪು ಅನಿಸುತ್ತೆ. ಅದೇ ಹೇಳಿದ್ನಲ್ಲ, ಯಾರೋ ಕೂತ್ಕೊಂಡು ರಿಟೈರ್ಡ್ KS ಆಫೀಸರು ಅಥವಾ IAS ಆಫೀಸರು ಕೂತ್ಕೊಂಡು ಬರ್ಸಿರೋ ಥರ ಇದೆ ಅಷ್ಟೇ.